ವೀಕ್ಷಕರೇ, ನಮ್ಮಲ್ಲಿ ಇವತ್ತಿಗೂ ಕೂಡ ಈ ನಿರುದ್ಯೋಗ ಸಮಸ್ಯೆ ಸಾಕಷ್ಟು ಕಡೆ ಇದೆ. ನಿರುದ್ಯೋಗ ನಿವಾರಣೆಗಾಗಿ ಸರ್ಕಾರ ಶ್ರಮಿಸುತ್ತಲೇ ಇದೆ. ಈ ಸ್ವಯಂ ಉದ್ಯೋಗ ನಿರುದ್ಯೋಗದ ಸಮಸ್ಯೆಯ ಕಡಿವಾಣಕ್ಕೊಂದು ಸೂಕ್ತ ದಾರಿ ಅಂತ ಹೇಳಬಹುದು. ಈ ದಿಸೆಯಲ್ಲಿ ಲಾಭ ಇರುವಂತ ಯಾವುದೇ ಒಂದು ಉದ್ದಿಮೆ ಪ್ರಾರಂಭಿಸಿ ಈ ಮೂಲಕ ತಾವು ಕೂಡ ಹಣ ಮಾಡಿ ಕೆಲಸ ಹುಡುಕುವ ಕೈಗಳಿಗೆ ದುಡಿಮೆಯ ಮಾರ್ಗವನ್ನ ತೋರಿಸಬಹುದು. ಇಂಥ ಒಂದು ಸಾಹಸಕ್ಕೆ ಕೈ ಹಾಕಿ ಈ ದಾರಿಯಲ್ಲಿ ಸಾಗ್ತಿರೋದು ಬೆಂಗಳೂರಿನ ಮದರ್ಸ್ ಟೆಕ್ನಾಲಜಿ. ವೀಕ್ಷಕರೇ, ಕಳೆದ 12 ವರ್ಷಗಳಿಂದಲೂ ಕೂಡ ಕೆಲಸ ಮಾಡಬಲ್ಲ ಯುವಕರಿಗೆ ಕೆಲಸವನ್ನು ಕೊಡುವ ಯಶಸ್ವಿ ಪ್ರಯತ್ನವನ್ನ ಮಾಡ್ತಾ ಬಂದಿದೆ. ಬೆಂಗಳೂರಿನ ಪೀಣ್ಯ 2ನೇ ಹಂತದ ಬಳಿ ಇರುವಂತಹ ಮದರ್ಸ್ ಟೆಕ್ನಾಲಜಿ ಎಂಬ ಕಾರ್ಖಾನೆ ಅತ್ಯಾಧುನಿಕ ಗಾಣದ ಎಣ್ಣೆ ತೆಗೆಯುವ ಹಾಗೂ ಅಡಿಕೆ ಎಲೆಯ ಪ್ಲೇಟ್ ತಯಾರಿಸುವ ಮತ್ತು ಪವರ್ ಪ್ಲೇಟ್ ಯಂತ್ರಗಳನ್ನ ತಯಾರಿಸಿ ರಾಜ್ಯದ ರೈತರಿಗೆ ಹಾಗೂ ಇತರ ಉದ್ದಿಮೆದಾರರಿಗೆ ಸಹಾಯಕ ಸಂಸ್ಥೆಯಾಗಿ ಮುಂದುವರಿತಾ ಇದೆ. ಇದರ ಮಾಲೀಕರಾದ ಲೋಕೇಶ್ ಮತ್ತು ನಿಂಗೇಗೌಡರ ಪ್ರಕಾರ ಇವತ್ತು ಕೂಡ ನಿರುದ್ಯೋಗ ಅನ್ನೋದು ದೇಶ ಹಾಗೂ ರಾಜ್ಯದ ಬಹುದೊಡ್ಡ ಸಮಸ್ಯೆ. ಯುವಕರಲ್ಲಿ ಕೆಲಸ ಮಾಡುವಂತ ಶಕ್ತಿ ಹಾಗೂ ಆಸಕ್ತಿ ಇದ್ರೂ ಕೂಡ ಸೂಕ್ತ ನೌಕರಿ ಇವತ್ತು ಅವ್ರ ಬಳಿ ಇಲ್ಲ. ಇಂಥ ಯುವಕರ ತಂಡಕ್ಕೆ ಕೆಲಸವನ್ನ ನೀಡೋದು ಹಾಗೂ ಅದ್ರ ಮೂಲಕ ತಾನೂ ಕೂಡ ದುಡಿದು ಜನಸೇವೆ ಮಾಡೋದು ಅವರ ಏಕೈಕ ಗುರಿ. ಆಗ ಇವರು ಆರಿಸಿದ್ದೇ ಈ ಮಷಿನರಿ ತಯಾರಿಕೆ ಉದ್ದಿಮೆಯನ್ನ. ವೀಕ್ಷಕರು, ಇವರ ಮದರ್ಸ್ ಟೆಕ್ನಾಲಜಿ ಪ್ರಾರಂಭವಾಗಿದ್ದು 2011ರಲ್ಲಿ. ಅದಕ್ಕೂ ಮುನ್ನ ಇಂಥ ಮಷಿನ್ಗಳು ರಾಜ್ಯದಲ್ಲಿ ಎಲ್ಲೂ ಕೂಡ ಸಿಗ್ತಾ ಇರಲಿಲ್ಲ. ಅದಕ್ಕಾಗಿ ಜನ ದೂರದ ಊರುಗಳ ಕಾರ್ಖಾನೆಗಳಿಗೆ ಹೋಗಬೇಕಿತ್ತು. ಅಲ್ಲಿ ಸಿಗುವಂತ ಮಷಿನ್ಗಳ ದುಬಾರಿ ವೆಚ್ಚ, ಸಾರಿಗೆ ಖರ್ಚು ಹಾಗೂ ಯಂತ್ರಗಳ ಸರ್ವಿಸ್ ಹಾಗೂ ರಿಪೇರಿಗೆ ತಗೊಳ್ಳುತ್ತಿದ್ದ ಹೆಚ್ಚು ಹಣ ಹಾಗೂ ಸಮಯ ಹಾಳು. ಇದರಿಂದ ಮುಕ್ತಿ ಹೊಂದಬೇಕಾದ್ರೆ ಅವುಗಳನ್ನ ರಾಜ್ಯದಲ್ಲಿಯೇ ಜನರಿಗೆ ಸಿಗುವ ಹಾಗೆ ಮಾಡಿ ಅದನ್ನ ಬೆಂಗಳೂರಿನಲ್ಲಿ ಉತ್ಪಾದನೆ ಮಾಡಿ ರಾಜ್ಯದಲ್ಲಿ ಅಗತ್ಯ ಇರೋರಿಗೆ ರೀಸನಬಲ್ ಬೆಲೆಗೆ ಯಾಕೆ ಮಾರಬಾರ್ದು ಅಂತ ಲೋಕೇಶ್ ಹಾಗೂ ನಿಂಗೇಗೌಡ ಯೋಚಿಸಿದ್ರು. ಈ ಒಂದು ಯೋಜನೆಯ ಫಲನೇ ಇವತ್ತು ತಲೆ ಎತ್ತಿ ನಿಂತಿರುವಂತಹ ಅವರ ಮದರ್ಸ್ ಟೆಕ್ನಾಲಜಿ. ಈ ಮದರ್ಸ್ ಟೆಕ್ನಾಲಜಿಯ ಉದ್ಯಮ ಏನು, ಇಲ್ಲಿ ತಯಾರಾಗುವಂತಹ ಮಿಷನ್ಗಳು ಯಾವುವು, ಅವುಗಳ ಬಳಕೆ ಹೇಗೆ, ರಾಜ್ಯದ ರೈತರಿಗೆ ಹಾಗೂ ಇತರರಿಗೆ ಅವು ಹೇಗೆ ಉಪಯುಕ್ತ, ಇವುಗಳ ಕಾರ್ಯವಿಧಾನ ಹೇಗೆ ಎಂಬ ಮುಂತಾದ ಸಂಗತಿಗಳನ್ನ ಈ ಮುಂದೆ ತಿಳಿತಾ ಹೋಗೋಣ. ಖಂಡಿತ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿರುತ್ತೆ, ಹಾಗಾಗಿ ಕೊನೆವರೆಗೂ ನೋಡಿ. ಮೊದಲಿಗೆ ಇಲ್ಲಿ ಸಿಗುವ ಯಂತ್ರಗಳು ಹಾಗೂ ತಯಾರಾಗುವ ಯಂತ್ರಗಳು ಅಂದ್ರೆ ಅವು ಎಲ್ಲ ವಿಧವಾದಂತಹ ವಸ್ತುಗಳ ಹಾಗೂ ಬೇಳೆಗಳ ಎಣ್ಣೆಯನ್ನು ತೆಗೆಯುವಂತಹ ಆಧುನಿಕ ಗಾಣದ ಯಂತ್ರಗಳು ಹಾಗೂ ಅಡಿಕೆ ಎಲೆಯನ್ನು ತಯಾರಿಸುವಂತಹ ಯಂತ್ರಗಳು. ಈ ಮೊದಲೇ ಹೇಳಿದ ಹಾಗೆ ಅವರು ಈ ಒಂದು ಕಾರ್ಖಾನೆಯನ್ನ ಇಲ್ಲಿ ತೆರೆದ ಉದ್ದೇಶ ಇಲ್ಲಿನ ನಿರುದ್ಯೋಗಿ ಯುವಕರಿಗೆ ಹಾಗೂ ಸ್ವ ಉದ್ಯೋಗದ ಯೋಜನೆ ಹೊಂದಿರೋರಿಗೆ ಇದು ಉಪಯೋಗವಾಗಲಿ ಅಂತ. ಹಾಗೂ ಎರಡನೆಯದ್ದು ಜನರ ಆರೋಗ್ಯದ ಕಾಳಜಿ. ಈಗಂತೂ ಎಲ್ಲಿ ನೋಡಿದ್ರೂ ಕೂಡ ಹೃದಯಾಘಾತದಿಂದ ಸಾವುಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಇನ್ನು BP, ಶುಗರ್ ಅಂತೂ ಸಾಮಾನ್ಯ ಕಾಯಿಲೆಗಳಾಗಿವೆ. ಇದಕ್ಕೆಲ್ಲ ಕಾರಣ ನಮ್ಮ ಅಶಿಸ್ತಿನ ಜೀವನ ಶೈಲಿ ಹಾಗೂ ನಾವು ಸೇವಿಸುವಂತಹ ಕಳಪೆ ಮಟ್ಟದ ಕೃತಕ ಆಹಾರ. ಬಜಾರ್ನಲ್ಲಿ ಸಿಗುವಂತಹ ರಿಫೈನ್ಡ್ ಆಯಿಲ್ಗಳಿಂದ ನಾನಾ ವಿಧದ ಆರೋಗ್ಯ ಸಮಸ್ಯೆಗಳು ಆವರಿಸ್ತವೆ. ಈ ರಿಫೈನ್ಡ್ ಎಣ್ಣೆ ಹೇಗೆ ತಯಾರಾಗುತ್ತೆ ಹಾಗೂ ಅದರಿಂದ ಉಂಟಾಗುವ ದುಷ್ಟ ಪರಿಣಾಮ ಏನು ಎಂಬ ಬಗ್ಗೆ ಇತ್ತೀಚೆಗಷ್ಟೇ ನಾವು ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ. ಆ ಒಂದು ವಿಡಿಯೋದ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ, ಒಂದ್ಸಾರಿ ಚೆಕ್ ಮಾಡಿ. ಹೀಗಾಗಿ ಶುದ್ಧ ಗಾಣದಿಂದ ತಯಾರಾದಂತಹ ಎಣ್ಣೆಯ ಸೇವನೆ ಹಾಗೂ ಬಳಕೆ ವ್ಯಕ್ತಿಯ ಆರೋಗ್ಯ ಹಾಗೂ ಆಯಸ್ಸು ಇವೆರಡನ್ನೂ ಕೂಡ ಹೆಚ್ಚಿಸುತ್ತೆ. ಈ ಮದರ್ಸ್ ಟೆಕ್ನಾಲಜಿಯಲ್ಲಿ ತಯಾರಾಗುವಂತಹ ಯಂತ್ರಗಳು ಉತ್ಕೃಷ್ಟ ಮಟ್ಟದ ಗಾಣದ ಎಣ್ಣೆಯನ್ನ ಬಸಿಯುತ್ತವೆ. ಕಳೆದ 11 ವರ್ಷಗಳಿಂದಲೂ ಸತತ ಸೇವೆ ಕೊಡ್ತಿರುವಂತಹ ಇದರ ಮಾಲೀಕರಾದಂತಹ ಲೋಕೇಶ್ ಹಾಗೂ ನಿಂಗೇಗೌಡ ಅವರು ಗ್ರಾಹಕರಿಗೆ ಬೇಕಾದ ಆರ್ಡರ್ಸ್ಗಳನ್ನ ಪಡೆದು ಅವರಿಗೆ ಬೇಕಾದಂತಹ ಕಸ್ಟಮೈಸ್ಡ್ ಯಂತ್ರಗಳನ್ನ ಅವರೇ ತಯಾರು ಮಾಡಿ ಮಾರಾಟ ಮಾಡ್ತಾರೆ. ಈ ಗಾಣದ ಯಂತ್ರಗಳಲ್ಲಿ ವಿವಿಧ ಪ್ರಮಾಣದ ಯಂತ್ರಗಳು ಲಭ್ಯವಿದೆ. 10, 15 ಹಾಗೂ 20 kgವರೆಗೂ ಕೂಡ ಸರಕನ್ನ ಹಿಡಿಸುವ ಯಂತ್ರಗಳಲ್ಲಿ ಎಳ್ಳು, ಶೇಂಗಾ, ಉಚ್ಚೆಳ್ಳು, ಸೂರ್ಯಕಾಂತಿ, ಕೊಬ್ಬರಿ ಹೀಗೆ ವಿವಿಧ ಕಾಳು ಬೆಳೆಗಳ ಎಣ್ಣೆಯನ್ನ ತೆಗೆಯಬಹುದಾಗಿದೆ. ಇತರೆ ಸಂಸ್ಥೆಯ ಮಷಿನ್ಗಳಿಗೂ ಮತ್ತು ಮದರ್ ಟೆಕ್ನಾಲಜಿಯ ಯಂತ್ರಗಳಿಗೂ ಅಗಾಧವಾದಂತಹ ವ್ಯತ್ಯಾಸಗಳಿವೆ. ಸೇವೆ, ಫ್ಯೂಚರ್ ಹಾಗೂ ಕ್ವಾಲಿಟಿಯಲ್ಲಿ ಈ ಮದರ್ಸ್ ಟೆಕ್ನಾಲಜಿಯಲ್ಲಿ ತಯಾರಾದಂತಹ ಮಷಿನ್ಗಳು ಹೆಚ್ಚು ಉತ್ಕೃಷ್ಟವಾದ ಮಷಿನ್ಗಳು. ಗಾಣದ ಎಣ್ಣೆ ತೆಗೆಯುವ ಯಂತ್ರಗಳು ಮಾತ್ರವಲ್ಲದೆ ಇಲ್ಲಿ ಪೇಪರ್ ಪ್ಲೇಟ್ ಮೇಕಿಂಗ್ ಯಂತ್ರಗಳು, ಅಡಿಕೆ ಎಲೆಯ ಪ್ಲೇಟ್ಗಳನ್ನು ತಯಾರಿಸುವಂತಹ ಯಂತ್ರಗಳು, ಡಿಸ್ಪೋಸಬಲ್ ಪ್ಲೇಟ್ ಮೇಕಿಂಗ್ ಮಷಿನ್ಗಳು, ಹೈಡ್ರಾಲಿಕ್ ಪೇಪರ್ ಪ್ಲೇಟ್ ಹಾಗೂ ಸೆಮಿ ಆಟೋಮ್ಯಾಟಿಕ್ ಪೇಪರ್ ಪ್ಲೇಟ್ ಮೇಕಿಂಗ್ ಯಂತ್ರಗಳು ಹಾಗೂ ಎಲ್ಲ ವಿಧದ ಹೈಡ್ರಾಲಿಕ್ ಸಿಲಿಂಡರ್, ಹೈಡ್ರಾಲಿಕ್ ಪವರ್ ಪ್ಯಾಕ್ಗಳು ಕೂಡ ಇಲ್ಲಿ ಲಭ್ಯ. ಸುರಕ್ಷತೆ ಹಾಗೂ ಉತ್ತಮ ಕಾರ್ಯಕ್ಷಮತೆಯಲ್ಲಿ ಇವುಗಳು ರಾಜ್ಯದ ಜನರ ಮೊದಲ ಆಯ್ಕೆಗಳಾಗಿ ನಿಲ್ತವೆ. ಈಗಾಗಲೇ ರಾಜ್ಯಾದ್ಯಂತ ಸಾವಿರಾರು ಯಂತ್ರಗಳನ್ನ ಸೇಲ್ ಮಾಡಿರುವಂತಹ ಮದರ್ಸ್ ಟೆಕ್ನಾಲಜಿಯ ಸೇವೆ ರಾಜ್ಯದ ಅನೇಕ ಗ್ರಾಮೀಣ ಭಾಗಗಳಿಗೆ ರೀಚ್ ಆಗಿದೆ. ಇನ್ನು ರಾಜ್ಯದ ಹೊರಗೆ ಕೇಳುವುದಾದರೆ ದೂರದ ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಹಾಗೂ ಕೇರಳ, ತೆಲಂಗಾಣ ಮುಂತಾದ ರಾಜ್ಯಗಳಿಗೂ ಕೂಡ ಇವರು ಸೇವೆಯನ್ನ ನೀಡುತ್ತಿದ್ದಾರೆ. ಈ ಯಂತ್ರಗಳಲ್ಲಿ ಕಲ್ಲಿನ, ವುಡ್ ಹಾಗೂ ರೂಟರ್ ಹೀಗೆ ವಿವಿಧ ಮಾಡೆಲ್ಗಳಿದ್ದು ಇವುಗಳ ಬೆಲೆ 2 ಲಕ್ಷ ರೂಪಾಯಿಯಿಂದ 4.5 ಲಕ್ಷ ರೂಪಾಯಿವರೆಗೂ ಇದೆ. ಮುಖ್ಯವಾಗಿ ಯಾವ ರೇಂಜಿನ ಯಂತ್ರ ಹಾಗೂ ಆರ್ಡರ್ ಕೊಡೋರ ರಿಕ್ವೈರ್ಮೆಂಟ್ ಮೇರೆಗೆ ಈ ದರ ನಿಗದಿಯಾಗಿರುತ್ತೆ. ಈವರೆಗೂ ಬೆಂಗಳೂರು ಸೇರಿ ರಾಜ್ಯದೆಲ್ಲೆಡೆ ಇರುವಂತಹ ಗ್ರಾಮೀಣ ಭಾಗಗಳಿಗೆ ಮದರ್ಸ್ ಟೆಕ್ನಾಲಜಿಯ ಗಾಣದ ಯಂತ್ರಗಳು ಸೇಲ್ ಆಗಿವೆ.
ಒಂದು ಹಳ್ಳಿಯಲ್ಲಿ ಸುಮಾರು 400-500 ಮನೆಗಳಿದ್ರೆ ಅಲ್ಲಿ ಇವರ ಯಂತ್ರಗಳನ್ನ ಇರಿಸಿಕೊಂಡು ಇದನ್ನೇ ಒಂದು ಸ್ವಂತ ಉದ್ಯೋಗವನ್ನಾಗಿ ಮಾಡಿ ಶೇಂಗಾ, ಕೊಬ್ಬರಿ ಎಣ್ಣೆ, ಸೂರ್ಯಕಾಂತಿ ಹೀಗೆ ವಿವಿಧ ಎಣ್ಣೆ ಕಾಳುಗಳ ಎಣ್ಣೆನ ತೆಗೆದು ಊರ ಜನರಿಗೆ ಅದನ್ನ ಮಾರಾಟ ಮಾಡಿ ಇದನ್ನ ಒಂದು ಬಿಸ್ನೆಸ್ ಆಗಿ ಮಾಡ್ಕೊಳ್ಳೋದಿಕ್ಕೆ ಈ ಯಂತ್ರಗಳು ಸಹಕಾರಿಯಾಗಿವೆ. ಅಡಿಕೆ ಹಾಗೂ ಕೃಷಿಯ ಪ್ರತಿ ವೇಸ್ಟೇಜ್ ಅಥವಾ ತ್ಯಾಜ್ಯದಿಂದಲೂ ಕೂಡ ನಿಸರ್ಗ ಸ್ನೇಹಿ ಪ್ಲೇಟ್ಗಳನ್ನ ತಯಾರಿಸುವಂತ ಯಂತ್ರಗಳು ಇವ್ರ ಬಳಿ ಇವೆ. ಈಗ ಬಹುತೇಕ ಕಡೆ ಪ್ಲಾಸ್ಟಿಕ್ ಬ್ಯಾನ್ ಆಗಿ ಇಂಥ ನಿಸರ್ಗ ಸ್ನೇಹಿ ಪ್ಲೇಟ್ಗಳ ಬಳಕೆ ಹಾಗೂ ಡಿಮ್ಯಾಂಡ್ ಬಹುತೇಕ ಎಲ್ಲ ಕಡೆ ಹೆಚ್ಚಾಗ್ತಿದೆ. ಆ ಒಂದೊಂದು ಪ್ಲೇಟ್ಗಳನ್ನು ಕೂಡ ತಲಾ ಸುಮಾರು 6 ಅಥವಾ 7 ರೂಪಾಯಿಗೆ ಒಂದರಂತೆ ಮಾರಾಟ ಮಾಡಿ ನೀವು ಹಣವನ್ನ ಗಳಿಸೋದಿಕ್ಕೆ ಒಂದು ದಾರಿಯಾಗಿದೆ. ಶುದ್ಧ ಗಾಣದ ಎಣ್ಣೆಯ ಸೇವನೆ ಸದಾ ಆರೋಗ್ಯಕರವಾಗಿದ್ದು ಇದೀಗ ಬಹುತೇಕರು ಶುದ್ಧ ಎಣ್ಣೆಯ ಸೇವನೆಗೆ ಮುಗಿಬಿದ್ದಿದ್ದಾರೆ. ಈ ಒಂದು ಪರಿಸ್ಥಿತಿ ಎಣ್ಣೆ ತೆಗೆಯುವ ಇಂಥ ಯಂತ್ರಗಳಿಗೆ ಈಗ ರಾಜ್ಯದ ಎಲ್ಲ ಕಡೆ ಬೇಡಿಕೆಯನ್ನ ಹೆಚ್ಚಿಸಿದೆ. ಇನ್ನು ಈ ಯಂತ್ರಗಳನ್ನ ಬಳಸೋದು ಬಹಳ ಸುಲಭ. ಯಾವುದೇ ಗಾಣದ ಯಂತ್ರವನ್ನ ಬಳಸೋದಿಕ್ಕೆ ಒಬ್ಬ ವ್ಯಕ್ತಿ ಇದ್ರೆ ಸಾಕು. ಇದಕ್ಕೆ 3 ಕಡೆ ತುರ್ತು ಆಫ್ ಬಟನ್ ಇದೆ. ಅಪಾಯ ಯಾವಾಗ ಬೇಕಾದರೂ ಸಂಭವಿಸಬಹುದಾದ್ರಿಂದ ಇದರ ತಿರಗಣೆಯ 3 ಬದಿಯಲ್ಲೂ ಕೂಡ ಬಟನ್ಗಳಿದ್ರೆ ಕೆಳಗೂ ಕೂಡ ಬಲಬದಿಯಲ್ಲಿ ಒಂದು ಸೇಫ್ಟಿ ಬಟನ್ ಇದೆ. ಬಳಸುವಾಗ ಅಗತ್ಯ ಬಿದ್ದಲ್ಲಿ ಅವುಗಳ ಸಹಾಯವನ್ನ ಪಡೆಯಬಹುದು. ಹಾಗೂ ಯಂತ್ರದಿಂದ ಬರುವ ಎಣ್ಣೆ ಎಷ್ಟು ತಾಪಮಾನದಲ್ಲಿದೆ ಎಂಬುದರ ಅಂಕಿ ಅಂಶ ಕೂಡ ಇಲ್ಲಿ ಗೋಚರಿಸುತ್ತೆ. ಅದು 38ರಿಂದ 40 ಡಿಗ್ರಿ ಸೆಲ್ಸಿಯಸ್ನ ಒಳಗೆ ಇರುವಂತೆ ಯಂತ್ರ ಪ್ರೋಗ್ರಾಮಿಂಗ್ ಆಗಿರುತ್ತೆ. ಕಾರಣ ಉಷ್ಣತೆಯ ಮಟ್ಟ 40ನ್ನು ದಾಟಿದ್ರೆ ಶಾಖ ಹೆಚ್ಚಾಗಿ ಎಣ್ಣೆಯಲ್ಲಿನ ಮಿನರಲ್ ಹಾಗೂ ನ್ಯೂಟ್ರಿಷನ್ಗಳ ಸತ್ವ ನಶಿಸುವ ಸಂಭವ ಇರುತ್ತೆ. ಒಂದು ವೇಳೆ ಉಷ್ಣತೆಯ ಮಟ್ಟ 38 ಡಿಗ್ರಿ ಸೆಲ್ಸಿಯಸ್ ದಾಟಿದ್ರೂ ಕೂಡ ಅದನ್ನ ಮ್ಯಾನ್ಯುಯಲ್ ಆಗಿ ಕಡಿಮೆಗೊಳಿಸಲು ಕೂಡ ಪಕ್ಕದಲ್ಲಿ ಕಂಟ್ರೋಲ್ ಬಟನ್ಗಳಿರ್ತವೆ. ಅಗತ್ಯ ಬಿದ್ದಲ್ಲಿ ಅವುಗಳ ಮೂಲಕ ಹೀಟನ್ನ ನಿಯಂತ್ರಿಸಬಹುದು. ಇದು ಗ್ರಾಮೀಣ ಭಾಗದ ರೈತರಿಗೆ ಅತ್ಯಂತ ಉಪಯುಕ್ತವಾಗಿದ್ದು ಆಯಾ ಭಾಗದ ರೈತರ ಆರ್ಡರ್ಸ್ ಅನುಸಾರ ಮದರ್ಸ್ ಟೆಕ್ನಾಲಜಿ ಅವರಿಂದ ರಿಕ್ವೈರ್ಮೆಂಟ್ ಅನ್ನ ಪಡೆದು ಅಲ್ಲಿಯ ವಾತಾವರಣ, ಜನಸಂಖ್ಯೆ ಇದನ್ನೆಲ್ಲ ತಿಳ್ಕೊಂಡು ಅವರಿಗೆ ಬೇಕಾದ ಯಂತ್ರವನ್ನ ತಾನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅವರಿದ್ದಲ್ಲಿಗೆ ಡೆಲಿವರಿ ಮಾಡುತ್ತೆ. ಡೆಲಿವರಿ ಚಾರ್ಜ್ ಮಾತ್ರ ಗ್ರಾಹಕರು ತೆರಬೇಕಾಗಿದ್ದು ಇನ್ಸ್ಟಾಲೇಷನ್ ಹಾಗೂ ಅದರ ಡೆಮೋವನ್ನ ತಂಡವೇ ನಡೆಸಿ ಅಲ್ಲಿ ಯಂತ್ರವನ್ನ ಬಳಸಿ ಅದನ್ನ ಗ್ರಾಹಕರಿಗೆ ತೋರಿಸಿ ಇನ್ನೊಮ್ಮೆ ಅದರ ಯೂಸೇಜ್ ಬಗ್ಗೆ ಜಾಗೃತಿಯನ್ನ ಉಂಟು ಮಾಡುತ್ತೆ. ಇದಕ್ಕೆ ಯಾವ ಫೀಸ್ ಕೂಡ ಚಾರ್ಜ್ ಮಾಡೋದಿಲ್ಲ. ಡೆಲಿವರಿಯಾಗುವ ಪ್ರತಿ ಯಂತ್ರಕ್ಕೂ ಕೂಡ ಮದರ್ಸ್ ಟೆಕ್ನಾಲಜಿ 1 ವರ್ಷ ವಾರಂಟಿಯನ್ನು ಕೊಡುತ್ತೆ. ಹಾಗೂ ಅಷ್ಟರೊಳಗೆ ಯಾವುದೇ ಯಂತ್ರ ಕಾರಣಾಂತರಗಳಿಂದ ಕೈಕೊಟ್ಟಲ್ಲಿ ಸಂಸ್ಥೆಯ ವತಿಯಿಂದನೇ ಅದನ್ನ ರಿಪೇರಿ ಅಥವಾ ಅಗತ್ಯ ಬಿದ್ದಲ್ಲಿ ಉಚಿತವಾಗಿ ರೀಪ್ಲೇಸ್ ಕೂಡ ಮಾಡಲಾಗುತ್ತೆ. ಇದುವರೆಗೂ ಇವರ ಯಂತ್ರಗಳ ಮೇಲೆ ಇಂಥ ಯಾವುದೇ ಆರೋಪ ಕೇಳಿ ಬಂದಿಲ್ಲ ಅನ್ನೋದು ಇವರ ಸೇವಾ ಕ್ಷಮತೆಗೊಂದು ಜ್ವಲಂತ ನಿದರ್ಶನ. ಇನ್ನು ಈ ಸಂಸ್ಥೆಯ ಮಾಲೀಕರುಗಳಾದಂತಹ ಲೋಕೇಶ್ ಹಾಗೂ ನಿಂಗೇಗೌಡರ ಮತ್ತೊಂದು ಮಹತ್ತರವಾದಂತಹ ಕನಸು ಅಂದ್ರೆ ಅದು ತಮ್ಮದೇ ಒಂದು ಮದರ್ಸ್ ಫೌಂಡೇಶನ್ ಎಂಬ ಸ್ವಂತ ಟ್ರಸ್ಟ್ ಅನ್ನ ಪ್ರಾರಂಭಿಸಬೇಕು ಎಂಬುದು ಮಾತ್ರವಲ್ಲದೆ ಇವರ ಕನಸಿನ ಫೌಂಡೇಶನ್ಗೆ ಯಾವುದೇ ವಿಧದ ಹಣದ ಸಹಾಯ ಮಾಡಿದ್ದ ಯಾರ ಬಳಿಯೂ ಕೂಡ ಯಾವ ದೇಣಿಗೆ ಅಥವಾ ಡೊನೇಷನ್ ಅನ್ನ ಸಂಗ್ರಹ ಮಾಡದೆ ತಮ್ಮ ಆದಾಯದಲ್ಲಿ ಬರುವಂತಹ ಒಂದಷ್ಟು ಪಾಲನ್ನ ಸಾರ್ವಜನಿಕರ ಸಹಾಯಕ್ಕಾಗಿ ಮೀಸಲಿಡಬೇಕು ಎಂಬ ಇವರ ಉದ್ದೇಶವು ಇವರ ಸಂಸ್ಥೆಯ ವಿಶೇಷತೆ ಹಾಗೂ ಇದರ ಹೆಗ್ಗಳಿಕೆಗಳಲ್ಲಿ ಒಂದು. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಹಾಗೂ ಪ್ರೋತ್ಸಾಹ ಸಿಕ್ಕರೆ ಇದು ಬೇಗನೆ ಖಂಡಿತ ಪ್ರಾರಂಭ ಆಗುತ್ತೆ. ಸ್ವಯಂ ಉದ್ಯೋಗ ನಿಮ್ಮ ಕನಸಾಗಿದ್ದು ಒಂದೇ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ನಿಂದ ತಿಂಗಳಿಗೆ ಸಾವಿರಾರು ರೂಪಾಯಿಗಳಿಂದ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುವಂತಹ ಹಂಬಲ ಹಾಗೂ ಯೋಜನೆ ನಿಮ್ದಾಗಿದ್ರೆ ನೀವು ಧಾರಾಳವಾಗಿ ನಿಸ್ಸಂದೇಹವಾಗಿ ಮದರ್ಸ್ ಟೆಕ್ನಾಲಜಿಯ ಈ ಸೇವೆಯ ಉಪಯೋಗವನ್ನ ಪಡೆಯಬಹುದು. ಇನ್ನು ಈ ಯಂತ್ರಗಳ ಖರೀದಿಗೆ ಸಂಬಂಧಿತ ಬ್ಯಾಂಕ್ಗಳಲ್ಲಿ ಸಾಲದ ಸೌಲಭ್ಯ ಕೂಡ ಇದೆ. ಆದರೆ ಇದು ಸಂಸ್ಥೆಯ ವತಿಯಿಂದ ಇರೋದಿಲ್ಲ. ಆಸಕ್ತರು ಹತ್ತಿರದ ಬ್ಯಾಂಕ್ಗಳಲ್ಲಿ ಈ ಬಗ್ಗೆ ವಿಚಾರಿಸಬಹುದು. ಅದಲ್ಲದೆ ಈ ಯಂತ್ರಗಳ ಕುರಿತಾದ ಹೆಚ್ಚಿನ ಮಾಹಿತಿಗೆ ಹಾಗೂ ಅವುಗಳ ಬಳಕೆಯ ಸೇವಾ ಸೌಲಭ್ಯದ ಬಗ್ಗೆ ಹೆಚ್ಚಿನ ವಿವರ ಬೇಕಾದಲ್ಲಿ ಮದರ್ಸ್ ಟೆಕ್ನಾಲಜಿ ಅವರದ್ದೇ ಆದಂತಹ ಒಂದು ಯೂಟ್ಯೂಬ್ ವಾಹಿನಿ ಕೂಡ ಇದೆ. ಆಸಕ್ತರು ಅದನ್ನ ವೀಕ್ಷಿಸಬಹುದು. ಅದಕ್ಕಾಗಿಯೇ ಅವರ ಯೂಟ್ಯೂಬ್ ವಾಹಿನಿಯ ಲಿಂಕ್ ಅನ್ನ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ. ಮದರ್ಸ್ ಟೆಕ್ನಾಲಜಿಯ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದ್ದು ಆಸಕ್ತರಿಗಾಗಿ ಅದರ ಸಂಪೂರ್ಣ ಪೋಸ್ಟಲ್ ವಿಳಾಸವನ್ನ ಇಲ್ಲಿ ಕೊಡಲಾಗಿದೆ. ಆಸಕ್ತರು ಅವರಿಗೆ ಕರೆ ಮಾಡಿ ವಿಚಾರಿಸಬಹುದು ಅಥವಾ ಅಲ್ಲಿಗೆ ಭೇಟಿಯನ್ನು ಕೊಡಬಹುದು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.